ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನೋಡಿ, ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದಂತ ಹೇಳ್ತೇನೆ, ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಕಪ್ಪು ತುರಿದ ಕ್ಯಾರೆಟ್, ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪು ಸಕ್ಕರೆ, 1 ಕಪ್ಪು ಹಾಲು, 1/4 ಟೀ ಸ್ಪೂನ್ ಏಲಕ್ಕಿ ಪೌಡರ್, 3 ಟೇಬಲ್ ಸ್ಪೂನ್ ಗೀ, ಗೋಡಂಬಿ ದ್ರಾಕ್ಷಿ. ಈಗೊಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಗೀ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಬಿಸಿ ಮಾಡಿ ತಗೊಳ್ಳೋಣ. ಈಗ ದ್ರಾಕ್ಷಿ ಹಾಕೋಣ. ಈಗ ಇದನ್ನು ತೆಗೆಯೋಣ. ಖಾಲಿ ಗೋಡಂಬಿ ದ್ರಾಕ್ಷಿ ಮಾತ್ರ ಬೇರೆ ಮಾಡೋಣ. ಈಗ ನಾವು ಗೋಡಂಬಿ ದ್ರಾಕ್ಷಿ ತೆಗೆದ ನಂತರ ಅದೇ ಪ್ಯಾನಿಗೆ ಗೀ ಉಂಟಲ್ಲ, ಪ್ಯಾನಲ್ಲಿರೋ ಗೀಗೆನೆ ಈ 2 ಕಪ್ಪು ಕ್ಯಾರೆಟನ್ನು ಹಾಕೋಣ. ಚೆನ್ನಾಗಿ ಗೀಯಲ್ಲಿ ಫ್ರೈ ಆಗಬೇಕು, ಆಗ ಅದರ ಹಸಿ ವಾಸನೆ ಎಲ್ಲ ಹೋಗ್ತದೆ. 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ಅದರ ಹಸಿ ವಾಸನೆ ಎಲ್ಲ ಹೋಗ್ತದೆ. ಈಗ 5 ನಿಮಿಷ ಆಯಿತು. ಈಗ ಈ 1 ಕಪ್ ಹಾಲು ಫುಲ್ ಹಾಕಬೇಕು. ಇವಾಗ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡೋದಿಲ್ಲ. ಹಾಲಿನಲ್ಲಿ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು, ಆ ನಂತರ ಸಕ್ಕರೆ ಹಾಕಬೇಕು. ಮೊದಲೇ ಸಕ್ಕರೆ ಹಾಕಬೇಡಿ. ಈಗ ನೋಡಿ, 1 ಕಪ್ ಹಾಲು ಹಾಕಿದ್ದು ಫುಲ್ ಡ್ರೈ ಆಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದು ರೆಡಿ ಆಯಿತು. ಇನ್ನು ಇದಕ್ಕೆ ಅರ್ಧ ಕಪ್ಪು ಸಕ್ಕರೆಯನ್ನು ಹಾಕೋಣ. ಆನಂತರ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಣ. ಆನಂತರ 1/4 ಟೀ ಸ್ಪೂನ್ ಏಲಕ್ಕಿ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕೆಜಿ ಲೆಕ್ಕದಲ್ಲಿ ಮಾಡೋದಾದರೆ 1 kg ಕ್ಯಾರೆಟ್ಗೆ ಅರ್ಧ kg ಸಕ್ಕರೆಯನ್ನು ತೆಗಿಬೇಕು. ಇದು ನೋಡಿ, ಸಕ್ಕರೆ ಎಲ್ಲ ಮೆಲ್ಟ್ ಆಯ್ತು. ಈಗ ಡ್ರೈ ಆಗಲಿ. ಮಕ್ಕಳು ಹಸಿ ಕ್ಯಾರೆಟ್ ಕೊಟ್ಟರೆ ತಿನ್ನುವುದಿಲ್ಲ ಅಲ್ಲ, ಅದಕ್ಕೆ ಈ ಥರ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ದೇಹಕ್ಕೆ ತುಂಬಾ ತಂಪಲ್ಲ. ತುಂಬ ಕಷ್ಟನೂ ಇಲ್ಲ, ತುಂಬ ಈಸಿಯಾಗಿ ಮಾಡಬಹುದು. ಕೆಲವರು ಕೇಸರಿ ಫುಡ್ ಕಲರ್ ಎಲ್ಲ ಹಾಕ್ತಾರೆ, ನಾನಿಲ್ಲಿ ಏನೂ ಹಾಕುದಿಲ್ಲ. ಈಗ ನೋಡಿ, ಚೆನ್ನಾಗಿ ಡ್ರೈ ಆಯಿತು. ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿಯನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾರೆಟ್ ಹಲ್ವಾ ರೆಡಿ. 10 ನಿಮಿಷದಲ್ಲಿ ಆಯಿತು ನಮ್ಮ ಕ್ಯಾರೆಟ್ ಹಲ್ವಾ. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನು ಹೊಸ ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.